ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ಕುಂಬಳೆ ಸುಂದರರೇ ಈಗ ತಾನೇ ಅವರು ಮರಳಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಸನ್ಮಾನ್ಯರಾದಂಥ ಶ್ರೀ ರಘುವೀರ್ತಿದವರೇ, ಉಮೇಶ್ ಕರ್ಕಿಯರವರೇ, ರಾಮಚಂದ್ರ ಶೆಟ್ಟಿಯವರೇ, ಮಾಧ್ಯಮ ಮಿತ್ರರೇ, ಎಲ್ಲ ಕವಿಗಳೇ, ದೈವಾರಾಧನೆ ಮತ್ತು ಕವಿಗೋಷ್ಠಿ ಸಮಾರಂಭದ ಬಗ್ಗೆ ಒಂದೆರಡು ಮಾತುಗಳನ್ನು ಮುಂದಿಡಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಬಹುಶಃ ಈ ವೇದಿಕೆಯ ಹೆಸರು ಧೂಮಪ್ಪ ವೇದಿಕೆ ಅಂತ. ಮೊಗರು ಮತ್ತು ಕುದುರು ಎನ್ನುವಂಥ ಶಬ್ದ, ಮೊಗರು ಅಂತ ಹೇಳಿದ್ರೆ ನೀರು ನಿಲ್ಲುವಂತಹ ಒಂದು ಸ್ಥಳ, ಅಜಿಲ ಮೊಗರು, ಜಪ್ಪಿನ ಮೊಗರು, ಇದೆಲ್ಲ ಈ ಮೊಗರು ಎನ್ನುವಂಥದ್ದು ಹಿಂದೆ ನೀರು ನಿಲ್ಲುವಂತಹ ಸ್ಥಳ. ಕುದುರು ಅಂತ ಹೇಳಿದ್ರೆ ಕುದುರೋಳಿ, ನಡುವಿನಲ್ಲಿ ಒಂದು ದಿನ್ನೆ, ಸುತ್ತಲೂ ನೀರುವಂತಹ ಸ್ಥಳ, ಅನಾದಿ. ನಮ್ಮಲ್ಲಿ ಎತ್ತರವಾದಂತಹ ದಿನ್ನೆ ಮಂಗಳೂರಿನಲ್ಲಿ ಈ ಸ್ಥಳ ಇದ್ದಂತಹ ಸ್ಥಳ ಅತಿ ಎತ್ತರವಾಗಿತ್ತು. ಇಲ್ಲಿ ಮಾರಿಗುಡಿಯಲ್ಲಿ, ಯಾಕೆ ಅಂತ ಹೇಳಿದ್ರೆ ದೈವಾರಾಧನೆಯ ಬಗ್ಗೆ ಒಂದೆರಡು ಮಾತು ಮುಂದಿಡಬೇಕಾಗುತ್ತೆ. ಇಲ್ಲಿ ಮಾರಿಗುಡಿಯಲ್ಲಿ ಕೊಬ್ಬಿದಂತಹ ಕೋಣವನ್ನ ತಲೆ ಕಡಿಯುವಂತಹ ಸಂದರ್ಭದಲ್ಲಿ ಆ ಯೌವನಸ್ಥರು, ಯಾರು ಯೌವನದಿಂದ ತುಂಬಿದಂತಹ ಯುವಶಕ್ತಿ ಏನಿದೆ, ಅವರು ಹಿಡಿದು ನಿಲ್ಲಿಸಿದಾಗ ಅವರಿಂದ ಅದು ಬಿಚ್ಚಿಕೊಂಡು ಆ ಕೋಣ ಓಡಿಕೊಂಡು ಬಂತು. ಇದೇ ಕ್ಷೇತ್ರದ ಮುಂದೆ ಐತಪ್ಪ ಎನ್ನುವಂಥವರು ಸುಮಾರು 90 ವರ್ಷಗಳ ಹಿಂದೆ ಇಲ್ಲಿ ಹಿಡಿದು ಅದನ್ನು ಒಬ್ಬರೇ ತನ್ನ ಶಕ್ತಿಯಿಂದ, ಯುಕ್ತಿಯಿಂದ, ಧೀಮಂತಿಕೆಯಿಂದ, ಹೃದಯ ಶ್ರೀಮಂತಿಕೆಯಿಂದ ಹಿಡಿದು ನಿಲ್ಲಿಸಿದರು. ಇಡೀ ಮಂಗಳೂರಿನಲ್ಲಿ ಎಲ್ಲೆಡೆ ಪಸರಿಸಿ ಅಂಥ ವ್ಯಕ್ತಿ ಯಾರು ಎನ್ನುವಂತಹ ವಿಚಾರ ಬಂತು. ಆನಂತರ ಇಲ್ಲಿ ಒಂದು ಗೌರವ ಕೊಡಬೇಕು ಎನ್ನುವಂತಹ ಒಂದು ಮನಗಂಡು ಬಿಟ್ಟು ಇಲ್ಲಿ ಅತ್ತಾವರ ಕ್ಷೇತ್ರದಲ್ಲಿ, ಅದೇ ರೀತಿ ಮಾರಿಗುಡಿ ಕ್ಷೇತ್ರದಲ್ಲಿ, ಅದೇ ರೀತಿ ಕೊಣಾಜೆ ಕ್ಷೇತ್ರದಲ್ಲಿ, ಹೀಗೆ ಮಂಗಳೂರಿನ ಸುಮಾರು 4 ಕ್ಷೇತ್ರದಲ್ಲಿ ಐತಪ್ಪನವರಿಗೆ ಗೌರವ ಕೊಡುವಂತಹ ಒಂದು ಕ್ರಮ ಸುಮಾರು 80 ವರ್ಷಗಳ ಹಿಂದೆ ನಡೆಯಿತು. ಇದೇ ಸ್ಥಳವನ್ನ ಧೂಮಪ್ಪ ಎಂಬುವರು ಪಡೆದುಕೊಂಡ್ರು. ಇಲ್ಲಿಯ ದೈವ ಏನು ಹೇಳಿತ ಅಂತ ಹೇಳಿದ್ರೆ, ಕನಸಿನಲ್ಲಿ ಮೂಡಿ ಬಂದು, ಧೂಮಪ್ಪ, ಈ ಸ್ಥಳ ನಿನಗಾಗಿ ಆಗುತ್ತದೆ, ಇದನ್ನು ನೀ ಪಡೆ, ಮುಂದೆ ನೀನು ಹಾಲು ಮೇಲೆ ಬಂದ ಹಾಗೆ ನೀನು ಮೇಲೆ ಬರ್ತಾ ಇದ್ದಿ. ಹೀಗೆ ಧೂಮಪ್ಪನವರು ಬಹುಶಃ ದಕ್ಷಿಣ ಕನ್ನಡದಲ್ಲಿ ದೈವಾರಾಧನೆ, ಸಾಹಿತ್ಯಿಕವಾದಂತಹ ವಿಚಾರ, ವಿವಿಧ ವಿಚಾರಗಳ ಬಗ್ಗೆ ಅಪಾರ ಒಂದು ಕೊಡುಗೆಯನ್ನು ನೀಡಿದವರು ಧೂಮಪ್ಪನವರು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹುಶಃ ನಮ್ಮ ಮಂಗಳೂರು ಹಂಪನಕಟ್ಟೆಯಲ್ಲಿ ಕೂಡ ಒಂದು ಮೇಲ್ಗಡೆ ಹೋಟ್ಲ್ ಇತ್ತು, ಅದು ಕೂಡ ಧೂಮಪ್ಪನವರದ್ದು ಹಿಂದೆ. ಅದೇ ರೀತಿ ಅಪಾರ ಸಂಪತ್ತು, ಅದಲ್ಲದೆ ಸಾಹಿತ್ಯದ ಕಡೆ ಕೊಡುಗೆಯನ್ನು ನೀಡಿದವರು. ಕೇರಳ ರಾಜ್ಯದಲ್ಲಿ ಕೂಡ ಚಿಪ್ಪಾರು ಇನ್ನಿತರ ಸ್ಥಳದಲ್ಲಿ ಕೂಡ ಸ್ಥಳ ಸಾಹಿತ್ಯಿಕವಾದಂತಹ ಹೆಚ್ಚಿನ ಒಂದು ಗಮನ ಹರಿಸಿದಂಥವರು ಧೂಮಪ್ಪನವರು. ಅಂದ ಹಾಗೆ ಧೂಮಪ್ಪನವರು ಅಂತ ಹೇಳಿದ್ರೆ ವೇದಿಕೆ ಹೆಸರಿಟ್ಟು ಒಂದೆರಡು ವಿಷಯ ಗೊತ್ತಿಲ್ಲದಿದ್ರೆ ತಪ್ಪಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಆ ವಿಷಯವನ್ನ ಮುಂದಿಡ್ತಾ ಇದ್ದಾರೆ. ಸಾಹಿತ್ಯ ಸಂಸ್ಕೃತಿಯ ಜೀವನಾಡಿ. ಇಂದು ಬಹುಶಃ ತಾವೆಲ್ಲ ಸೇರಿದ್ದೀರಿ. ಕೆಲವು ಕಡೆ ಅರ್ಧ ಗಂಟೆ ಅವರ ವಾಚನ ಆದ ಕೂಡಲೇ ಹೋಗುವಂತಹ ಕ್ರಮವನ್ನು ನೋಡಿದ್ದೇನೆ. ಇಲ್ಲಿ ದಕ್ಷಿಣ ಕನ್ನಡದ ಒಂದು ಕ್ರಮವೇ ಬೇರೆ, ಶಿಸ್ತೇ ಬೇರೆ. ಬಹುಶಃ ಕುಂಬಳೆ ಸುಂದರರಾಯರ ಮೊನ್ನೆ ಭಾಷಣ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಬಂತು, ಬೇರೆ ಬೇರೆ ಜಿಲ್ಲೆಗಳಿಂದ. ಯಾಕೆಂದ್ರೆ ಅವರ ಶಬ್ದ ಭಂಡಾರ ಅಷ್ಟು, ಎಷ್ಟೊಂದು ಸಾಹಿತ್ಯ ಸೂರೆಗೊಂಡು ಬಿಡ್ತದೆ ಅಂತ ಹೇಳಿದ್ರೆ, ಮಾಜಿ ಪ್ರಧಾನಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಯಕ್ಷಗಾನದ ಆ ಸಾಹಿತ್ಯ ಅವರಿಗೆ ಗೊತ್ತಿರಲಿಲ್ಲ. ಶಾಸಕರಿಗೆ ಯಕ್ಷಗಾನ ಆಗುವಂತಹ ಒಂದು ಕ್ರಮ ಹಿಂದೆ ಇತ್ತು. ಸಭಾಪತಿಯವರು ಶಾಸಕರಾಗಿದ್ರು, ಉಡುಪಿಯ ಶಾಸಕರು. ಉಡುಪಿಯ ದೇವರು ಶ್ರೀಕೃಷ್ಣ. ಕುಂಬಳೆ ಸುಂದರರಾಯರು ಒಂದು ಪಾತ್ರ ಮಾಡಿದ್ರಂತೆ. ದೇವೇಗೌಡರು ಮುಖ್ಯಮಂತ್ರಿಗಳು ಎದುರುಗಡೆ ಇದ್ದಾರೆ, ಸಭಾಪತಿಯವರು ಒಂದು ಪಾತ್ರದಲ್ಲಿದ್ರು.
ಕುಂಬಳೆಯವರು ಅಂದ್ರಂತೆ, ನಿನ್ನ ಕ್ಷೇತ್ರ ಯಾವುದು, ನಿನ್ನ ಪಾತ್ರ ಯಾವುದು? ಓ ಸಭೆಯ ಸಭಾಪತಿ. ಸಭಾಪತಿಯವರು ಒಂದು ವೇಷ ಹಾಕಿದ್ರು. ಅಂದ್ರೆ ಕೃಷ್ಣನ ವೇಷ ಹಾಕುವಂಥ ಪಾತ್ರ ಮಾಡಬೇಕಿತ್ತು. ಯಾವ ಪಾತ್ರವನ್ನು ವಹಿಸಿದ್ದಿ? ನಿನ್ನ ಕ್ಷೇತ್ರ ಯಾವುದು, ನಿನ್ನ ಪಾತ್ರ ಯಾವುದು? ಓ ಸಭೆಯ ಸಭಾಪತಿ. ಬಹಳ ಇದನ್ನ ದೇವೇಗೌಡರು ಕೆಳಗಿಂದ ತಕ್ಷಣ ಕುಂಬಳೆಯವರನ್ನ ಹಿಡಿದು ತುಂಬಾ ಖುಷಿಪಟ್ಟರಂತೆ. ಹೀಗೆ ದಕ್ಷಿಣ ಕನ್ನಡದ ಒಂದು ಸಾಹಿತ್ಯ ಆ ಶಬ್ದ ಭಂಡಾರ ಬಹುಶಃ ನೀವೆಲ್ಲ ತುಂಬಾ ಉತ್ತಮ ರೀತಿಯಲ್ಲಿ ವಾಚನ ಮಾಡಿದ್ದೀರಿ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ನೋವಿನ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ನೇತ್ರಾವತಿಯ ಬಗ್ಗೆ, ಜಲಮಾತೆ, ಭೂಮಾತೆ, ವನಮಾತೆ, ಎಲ್ಲ ಮಾತೆಯನ್ನ ಮಾತೆ 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 ಎಂಬುದನ್ನು ನಾವು ಹೇಳಿಬಿಡ್ತೇವೆ. ನೇತ್ರಾವತಿಯನ್ನ ಮಾತೆ ಎಂದು ಹೇಳಿಬಿಡುವಂಥವರು ದಕ್ಷಿಣ ಕನ್ನಡದಲ್ಲಿ ಎಷ್ಟು ಮಂದಿ ಇದರ ಕಡೆ ಒತ್ತು ಕೊಡ್ತಾ ಇದ್ದಾರೆ. ತಾಯಿಯನ್ನ ತಾಯಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗುವುದಿಲ್ವೇ? ಈ ಜಲಮಾತೆಯನ್ನ ಮಾತೆ, ಇದು ನೇತ್ರಾವತಿಯ ಕಡೆಯತ್ತ ನಾವು ದಿಟ್ಟ ಹೆಜ್ಜೆಯನ್ನು ತೊಡಬೇಕು. ಪರಮಶಿವಯ್ಯನವರ ವರದಿ ಏನಿದೆ, ಬಹುಶಃ ನಿಮ್ಮ ಜವಾಬ್ದಾರಿ ಬಹಳ ಇದೆ. ನಿಮ್ಮ ಪೆನ್ನು ಇನ್ನು ಚೂಪಾಗಿ ಇದರ ಕಡೆಯತ್ತ ಹೊಡೆಯಬೇಕು. ಎಲ್ಲಿ ಹೊಡೆಯಬೇಕು ಅಂತ ಹೇಳಿದ್ರೆ ಬಹುಶಃ ಪರಮಶಿವಯ್ಯನವರು ದಕ್ಷಿಣ ಕನ್ನಡದಲ್ಲಿ ಪರಿಸರ ತಜ್ಞರನ್ನ, ಇಲ್ಲಿಯ ಬಗ್ಗೆ ಚುನಾಯಿತ ಪ್ರತಿನಿಧಿಗಳನ್ನ, ಜಿಲ್ಲಾ ಪಂಚಾಯತ್ ಇದೆ, ತಾಲೂಕು ಪಂಚಾಯತ್ ಇದೆ, ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಡದೆ ಅಲ್ಲಿ ಮಾಡಿರುವಂತಹ ಒಂದು AC ರೂಮಿನಲ್ಲಿ ಕುಳಿತುಕೊಂಡು ಮಾಡಿರುವಂತಹ ವರದಿ ಬಹುಶಃ 108 ಪೇಜ್ಗಳ ವರದಿ ಎಂಬಂತ ವಿಚಾರವನ್ನು ಮನಗಂಡಿದ್ದೇನೆ. 108 ಪೇಜ್ ಬಹುಶಃ ಇದ್ದಿರಬೇಕು. ಹೀಗೆ ದಕ್ಷಿಣ ಕನ್ನಡ ಒಬ್ರು ಹೇಳಿದ್ರು, ದಕ್ಷಿಣ ಕನ್ನಡದವರು ಅಂತ ಹೇಳಿದ್ರೆ ಹಲಸಿನ ಹಣ್ಣಿನಂತೆ ಮೆದು, ಮೆದು ಅಂತ ಹೇಳಿದ್ರೆ ಕೊಳೆತ ಹಣ್ಣಿನವರು, ಕೊಳೆತವರಂತ ಭಾವಿಸಬಾರದು. ಇಲ್ಲಿ ಅನ್ಯಾಯವಾದಾಗ ಮೃದು ಸ್ವಭಾವ, ಒಳ್ಳೆಯತನ ಇದೆ, ಎಲ್ಲವೂ ಇದೆ. ಆದ್ರೆ ದಿಟ್ಟತನದಿಂದ ಅದನ್ನು ಎದುರಿಸುವಂತಹ ಶಕ್ತಿ ದಕ್ಷಿಣ ಕನ್ನಡದ ಪ್ರತಿಯೊಬ್ಬರಿಗಿದೆ ಎನ್ನುವಂತಹ ವಿಚಾರ ನಮಗೆಲ್ಲ ತಿರುವಂತದ್ದು. ಬಹುಶಃ ದಿನೇ ದಿನೇ ಹೋಗುತ್ತಾ ಇರುವಾಗ ಈ ನೇತ್ರಾವತಿ ತಿರುವಿನ ಬಗ್ಗೆ ನಮಗೆ ತೊಂದರೆ ಆಗ್ತದೆ. ಸುಮಾರು 7 ಕಡೆಯಿಂದ ಇಲ್ಲಿಯ ನೀರು ಹೋಗ್ತದೆ. ಒಂದು ಸಲ ಮಂಜೂರಾಗಿ ಹೋಗಿಬಿಟ್ರೆ ಮತ್ತೆ ಮಳೆಗಾಲದ ನೀರು ಸಮುದ್ರಕ್ಕೆ ಹೋಗ್ತದೆ ಎನ್ನುವಂತ ಕೆಲವು ಪ್ರಶ್ನೆಗಳನ್ನು ಮೊನ್ನೆ ನನ್ನ ಹತ್ರ ಒಡ್ಡಿದ್ರು. ಮತ್ತೆ ಮನವರಿಕೆ ಆದ ನಂತರ ತೊಂದರೆ ಇದೆ ಎನ್ನುವಂಥದ್ದು ಮನಗಂಡು. ಸಾವಿರಾರು ಎಕರೆಗಳು ಗುಡ್ಡಗಳು ದಕ್ಷಿಣ ಕನ್ನಡದಲ್ಲಿ ಕೈಗಾರಿಕೆಗೆ ಹೋಗ್ತಾ ಇದೆ. 10 HP 5 HP ಪಂಪ್ ಬೋರ್ವೆಲ್ ಅಲ್ಲಿ ಬೀಳ್ತಾ ಇದೆ. ಬೋರ್ವೆಲ್ ಬೀಳದೆ ತೆಂಗು ಕಂಗು ಇದೆಲ್ಲ ನಾಶವಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದಿಂದ ಈ ನೇತ್ರಾವತಿಯ ನದಿ ತಿರುವಿನ ಕಡೆಯತ್ತ ಯಾರು ಹೆಚ್ಚಿನವರು ಗಮನ ಹರಿಸದಿರುವುದು ಇದು ಬೇಸರದ ಸಂಗತಿ. ಬಹುಶಃ ಎಲ್ಲ ಪತ್ರಿಕೆಗಳು, ಮಾಧ್ಯಮ ಮಿತ್ರರು ಎಲ್ಲರೂ ಸಕ್ರಿಯವಾಗಿ ಮುಂದೆ ಬರ್ತಾ ಇದ್ದಾರೆ. ಸಾಹಿತಿಗಳು ಕೂಡ ಬಹಳ ಉತ್ತಮವಾಗಿ ಇಲ್ಲಿ ವಾಚನ ನೀವು ಮಾಡಿದ್ದೀರಿ. ಪ್ರತಿಯೊಂದು ಧರ್ಮದಲ್ಲೂ ಕೂಡ ಉತ್ತಮ ವಿಚಾರವಿದೆ. ಕುರಾನ್, ಬೈಬಲ್ ಪ್ರತಿಯೊಂದು ತೆಗೆದುಕೊಂಡು ನೋಡಿದ್ರೆ ಭಗವದ್ಗೀತೆ ಹೀಗೆ. ನಾವು ಕುರಾನ್ ತೆಗೆದುಕೊಂಡು ನೋಡಿದ್ರೆ ಬಿಸ್ಮಿಲ್ಲಾ ರಹಮಾನ್ ಇರಾಹಿಂ ಅಲ್ಲಂದು ಲಿಲಾಹಿ ಅಂತ ಬರ್ತದೆ. ಬೈಬಲ್ ನೋಡಿದ್ರೆ ಪರಲೋಕದಲ್ಲಿರುವ ತಂದೆಯೇ ನೀನನ್ನ ರಕ್ಷಿಸು. ಭಗವದ್ಗೀತೆಯಲ್ಲಿ ನಾವು ಧರ್ಮವನ್ನು ಬಿಟ್ಟರೆ ಧರ್ಮ ನಮ್ಮನ್ನು ಬಿಟ್ಟು ಬಿಡ್ತದೆ. ಹೀಗೆ ಅಧರ್ಮದಲ್ಲಿ ನೇತ್ರಾವತಿಯ ನದಿ ತಿರುವಾದರೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವಂತಹ ಧಾರ್ಮಿಕ ವಿಚಾರಗಳಿಗೆ ಮುಂದೆ ಬಂದಿರುವಂತಹ ದಕ್ಷಿಣ ಕನ್ನಡ ನೇತ್ರಾವತಿಯನ್ನು ತುಳಿಯುವುದು ಒಂದೇ, ಅವರು ಧರ್ಮವನ್ನ ನಿಂದಿಸುವುದು ಒಂದೇ ಎನ್ನುವಂತಹ ಭಾವನೆ ಮೂಡಿ ಬಂದಿದೆ. ಬಹುಶಃ ನಾನು ಹೆಸರನ್ನ ಉಲ್ಲೇಖ ಮಾಡ್ತಾ ಇಲ್ಲ. ನಮ್ಮ ಪ್ರತಿಯೊಂದು ಈ ಘಟಕ ಮುಂದೆ ಬರ್ತಾ ಇದೆ ನೋಡಿ. ಬೇರೆ ಬೇರೆ ಜಿಲ್ಲೆಯವರು ಅವರಿಗೆ ಆಗುವಂತಹ ಲಾಭದ ಕಡೆಯತ್ತ ಬೇರೆ ತುಂಬಾ ಸುತ್ತಮುತ್ತಲಿನ ಜಿಲ್ಲೆ ಹೋಗುಡ್ತಾ ಇದ್ದಾರೆ ಇದಾಗಬೇಕು ಅಂತ. ಯಾಕೆ ಅಂದ್ರೆ ಅವರಿಗೆ ತೊಂದರೆ ಇಲ್ಲ, ಅವರಿಗೆ ಲಾಭ. ಬಹುಶಃ ಮೊನ್ನೆ ನಮ್ಮ ಮಿತ್ರ ಹೊಳ್ಳರವರು ಒಂದು ಭಾಷಣ ಮಾಡಿದ್ರು. ಒಂದು ಕುರ್ತೆ ಹಾಲನ್ನ ಚೆಲ್ಲಿದ್ರೆ ಆಚೆಯೂ ಅಲ್ಲ ಈಚೆಯೂ ಅಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಈ ರೀತಿ ಖಂಡಿತ ಬರ್ತದೆ. ಋಗ್ವೇದದಲ್ಲಿ ಒಂದು ಕಡೆ ಇದೆ, ವಿಶ್ವ ವ್ಯವಸ್ಥೆಯೇ ಧರ್ಮ ಎಂಬುದಾಗಿ. ವಿಶ್ವ ವ್ಯವಸ್ಥೆ ಪ್ರಪ್ರಥಮವಾಗಿ ಜಿಲ್ಲೆ, ರಾಜ್ಯ, ಮತ್ತೆ ದೇಶ, ವಿಶ್ವ, ಹೀಗೆ
ಈ ನಮ್ಮಲ್ಲಿ ಇರುವಂತಹ ವ್ಯವಸ್ಥೆ ಯಾವ ರೀತಿ ಇದೆ, ನಿಮ್ಮಂತಹ ಕವಿಗಳು ಎದ್ದು ಇದು ಮಾಡುವಂತಹ ಒಂದು ಕಾರ್ಯಕ್ರಮ, ಈ ಒಂದು ನೀವು ಬರೆದಂತಹ ಪ್ರತಿಯೊಂದು ಚುಟುಕು ಮತ್ತೆ ಕವಿತೆ ಬಹಳ ಉತ್ತಮವಾಗಿ ನಿಮ್ಮಿಂದ ಇಲ್ಲಿ ಹೊರಬಂದಿದೆ. ಕೆಲವರು ಕವಿಯಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಮೇಲೆ ಹೋಗ್ತಾರೆ, ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಹುಶಃ ಎಲ್ಲರ ಕವನಗಳು ಚುಟುಕುಗಳ ಉತ್ತಮ ರೀತಿಯಲ್ಲಿ ನೀವು ವಾಚನ ಮಾಡಿದ್ದೀರಿ, ತಮಗೆಲ್ಲ ಧನ್ಯವಾದಗಳು. ನಾನು ಒಬ್ರು ಹೇಳಿದ್ರು, ಬಹಳ ಪ್ರಯತ್ನ ಪಟ್ಟರಂತೆ, ನಾನು ಧರಿಸಿದ್ದೆ ಜುಬ್ಬ, ಕವನ ಬರಲಿಲ್ಲ, ಶಬ್ದ ಹೊಳೆಯಲಿಲ್ಲ. ಧರಿಸಿದೆ ಗಡ್ಡ, ಬರಲಿಲ್ಲ, ಶಬ್ದ ಹೊಳೆಯಲಿಲ್ಲ. ಸಿಗರೇಟು ಸೇದಿದೆ, ಆಗ ಬಂತು 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 ಕೆಮ್ಮು ಮತ್ತು ದಮ್ಮು. ಬಂದದ್ದು ಎರಡೇ, ಕೆಮ್ಮು ಮತ್ತು ದಮ್ಮು. ನಿಮಗೆ ಕೆಮ್ಮು ಇಲ್ಲ, ದಮ್ಮು ಇಲ್ಲ, ಉತ್ತಮ ಆರೋಗ್ಯದಿಂದ ನೀವಿದ್ದೀರಿ. ಹೀಗೆ ಬಹಳ ಉತ್ತಮ ರೀತಿಯಲ್ಲಿ ಇಲ್ಲಿ ಸೃಷ್ಟಿಯಾಗಿದೆ. ಧಾರ್ಮಿಕತೆ ಮತ್ತು ಸಾಹಿತ್ಯ ಒಟ್ಟೊಟ್ಟಿಗೆ ಹೋದಾಗ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವಂತಹ ವಿಚಾರ ತಮಗೆ ಗೊತ್ತಿರುವಂಥದ್ದು. ಚರ್ಚಿನಲ್ಲಿ, ಅದೇ ರೀತಿ ದೇಗುಲದಲ್ಲಿ, ದೇವಸ್ಥಾನದಲ್ಲಿ ಎಲ್ಲೆಡೆ ಇವಾಗ ಈ ಸಾಹಿತ್ಯ ಬೆಳೆದು ಬರ್ತಿದೆ. ಇದಕ್ಕೆ ಮುಖ್ಯ ಕಾರಣ ನೀವೆಲ್ಲರೂ. ಇಲ್ಲಿಯ ವಾತಾವರಣದಲ್ಲಿ ನಾನು ಮೊನ್ನೆಯಿಂದ ನೋಡ್ತಾ ಇದ್ದೇನೆ. ನಾನು ಇಲ್ಲಿ ಬರುವಾಗ ಇಲ್ಲಿಯ ಪರಿಸರದವರ ಒಂದು ಉತ್ಸಾಹವನ್ನು ನೋಡಿ ತುಂಬಾ ಸಂತೋಷ ಆಯಿತು. ಏನೇ ಒಂದು ಕೆಲಸ ಕಾರ್ಯ ಇದ್ರು ಹೇಳ್ಬೇಕಂತ ಇಲ್ಲ, ಪ್ರತಿಯೊಂದನ್ನು ಅವರವರ ಭಾವನೆಯಿಂದ ಅವರವರು ಮನಗಂಡು ಮಾಡ್ತಾ ಇದ್ರು. ದೇವರ ಕಡೆ ಬೇಕು ನಮಗೆ ಚಿತ್ತ, ಕಳ್ಳನಿಗೆ ಬೇಕು ವಿತ್ತ, ದಡ್ಡನಿಗೆ ಬೇಕು ಬೆತ್ತ. ಇವಾಗ ಬೆತ್ತದಿಂದ ಕಲಿಸಿದರೆ ರಾಜಕೀಯ ಸುತ್ತಮುತ್ತ. ಯಾಕೆಂದ್ರೆ ಶಿಕ್ಷಣದಲ್ಲಿ ಬೆತ್ತ ಉಪಯೋಗ ಮಾಡಬಾರದು, ಸುಧಾ ಟೀಚರ್ ಅವರಿಗೆ ಗೊತ್ತಿದೆ. ಮುಂಚೆ ನಾವೆಲ್ಲ ಬೆತ್ತದಲ್ಲಿ ಪೆಟ್ಟು ತಿಂದು ಕಲಿಸಬಹುದು. ಹೀಗೆ ಒಂದೊಂದು ರೀತಿಯಲ್ಲಿ ಶಿಕ್ಷಣ, ಭಗವದ್ಗೀತೆ ಇದೆ. ಕಾಲ ಬದಲಾವಣೆ ಆದಂತೆ ಬದಲಾವಣೆ ಆಗ್ತಾ ಇರುವಂಥದ್ದು. ಹೀಗೆ ಈ ಬದಲಾವಣೆ ಆಗುವಂತಹ ಒಂದು ಈ ಸನ್ನಿವೇಶದಲ್ಲಿ ಇಲ್ಲಿ ನಾವು ಯಾವ ಕ್ಷೇತ್ರದಲ್ಲಿ ಸಾಹಿತ್ಯದ ಕಾರ್ಯಕ್ರಮ ಮಾಡಿದರೆ ಒಳಿತು ಎಂಬುದನ್ನು ಮನಗಂಡು ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಒಂದೊಂದು ಮಂತ್ರವನ್ನ ಕೂಡ, ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರ ಮಾಡಿದ, ವೇದವನ್ನು ವೇದವ್ಯಾಸ, ರಾಮಾಯಣವನ್ನ ವಾಲ್ಮೀಕಿ, ಬ್ರಾಹ್ಮಣ ಮಹಾಗ್ರಂಥವನ್ನು ಐತರೇಯ. ಹೀಗೆ ಎಲ್ಲವನ್ನ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಹಿಂದಿನವರು ಮಾಡಿದ್ದಾರೆ. ಬೇರೆ ಬೇರೆ ಚುಟುಕುಗಳನ್ನ, ಕವನಗಳನ್ನ ಅತ್ಯುತ್ತಮ ರೀತಿಯಲ್ಲಿ ನೀವು ವಾಚನ ಮಾಡಿದಿರಿ. ಬಹುಶಃ ಇಲ್ಲಿಯ ಒಂದು ಕ್ಷೇತ್ರದ ಸಂಬಂಧಪಟ್ಟವರು, 10 ಸಂಸ್ಥರು, ಊರವರು ಎಲ್ಲ ಬಹಳ ಉತ್ತಮ ರೀತಿಯಿಂದ ಸಹಕಾರ ಕೊಟ್ಟು ಈ ಸಾಹಿತ್ಯಕ ಕಾರ್ಯಕ್ರಮ, ಬಹುಶಃ ಉಮೇಶ್ ಕರ್ಕೇರ್ ಅವರು ಮತ್ತೆ ಇಲ್ಲಿ ರಾಮಚಂದ್ರ ಶೆಟ್ಟರ್ ಇದ್ದಾರೆ, ಇನ್ನಿತರ ಗಣ್ಯರಿದ್ದಾರೆ, ಎಲ್ಲರೂ ಮನಗಂಡು ಬಿಟ್ಟು ಬಹುಶಃ ಬರುವ ವರ್ಷ ಜಿಲ್ಲಾ ಸಮ್ಮೇಳನವನ್ನು ಮಾಡಲಿಕ್ಕೆ ಕೂಡ ಅವರು ಖಂಡಿತ ಮುಂದೆ ಬರ್ತಾರೆ ಎನ್ನುವಂತಹ ವಿಚಾರವನ್ನ ನಾನು ಅಪೇಕ್ಷೆ ಪಟ್ಟು, ಬಹುಶಃ ಬೇರೆ ಬೇರೆ ಕಡೆಯಿಂದ ಬಂದಿದೆ, ಇಲ್ಲಿ ಬಹಳ ದೂರದಿಂದ ಬಂದಿದ್ದಾರೆ, ಇಲ್ಲಿ ಮಹೇಂದ್ರನ ಹತ್ರ ದೂರದಿಂದ ಬಂದಿದ್ದಾರೆ, ಪತ್ರಕರ್ತರ ಮಿತ್ರರು ನಮ್ಮೊಂದಿಗಿದ್ದಾರೆ. ಈ ವಾತಾವರಣದಲ್ಲಿ ನಮ್ಮ ಸ್ನೇಹಿತರ ಮಿತ್ರರು, ಒಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಬಹುಶಃ ಕುಂಬಳೆಯವರನ್ನ ಕರೆದುಕೊಂಡದ್ದು ಮುಂಡೋಡ್ರವರು. ಹೀಗೆ ಬೇರೆ ಬೇರೆ ರೀತಿಯಿಂದ ಎಲ್ಲ ಒಂದೊಂದು ಹೆಸರು ನಾವು ಕೆಲವು ಬಿಟ್ಟು ಹೋಗಿರ್ಬೋದು, ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು.